ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್, ಅಸ್ಸಲಾಮು ಅಲೈಕುಮ್. ಎಲ್ಲರೂ ಚೆನ್ನಾಗಿರಿಂದ ಭಾವಿಸ್ತೀನಿ. ನಾನು ನಿಮ್ಮ ಶೇಖ್ ಪಾಂಡ್ ಮಾತಾಡ್ತಾ ಇರೋದು. ನಮ್ಮ ಟಾಕ್ ಗ್ಲೈಡರ್ಸ್ ಬೆಂಗಳೂರು ಕ್ಲಬ್ ಜೊತೆ ಸಕಲೇಶ್ಪುರ ಹೋಗ್ತಿದ್ದೀವಿ. ಲಾಸ್ಟ್ ಟೈಮ್ ಹೋಗಿದ್ದು ಗಂಡಿಕೊಟ್ಟ, ಅದಾದಮೇಲೆ ಇವಾಗ ಬಂದು ನಾವು ಸಕಲೇಶ್ಪುರ ಹೋಗ್ತಿರೋದು. ಆಲ್ಮೋಸ್ಟ್ ನಾವು ಒಂದು 13 ಜನ ಇದ್ದೀವಿ. ಹಿಂದ್ಗಡೆ ಇಬ್ರು ಕಾರಲ್ಲಿ ಬರ್ತಾವ್ರೆ. ನಾವು ಹೋಗ್ತಾ ಇರೋದು ಸಕಲೇಶ್ಪುರ ಗ್ರೀನ್ ಗ್ರಾಸ್ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು ಸಕಲಾಗಿದೆ. ನಮ್ಮ ಮುಂಗಾರು ಮಳೆ ಶೂಟಿಂಗ್ ಸ್ಪಾಟ್ ಅದು. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಅಂತ ಸ್ಟಾಪ್ ಮಾಡಿದ್ದೀವಿ ಸಂಭ್ರಮ ಹತ್ರ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಹೊರಡ್ತಿದ್ದೀವಿ. ಒಂದು ಇಡ್ಲಿ ವಡೆ ಹೀಗೆಲ್ಲ ತೊಗೊಂಡ್ರು ಇವಾಗ ಮಾಡ್ಕೊಂಡು ಹೊರಡ್ತಿದ್ದೀವಿ. ಎಲ್ಲರೂ ಇಲ್ಲಿದ್ದಾರೆ. ಸೊ ನಮ್ಮ ಪ್ರಶು, ನಮ್ಮ ಶೇಖು, ಎಹಸಾನ್, ಹಸೀಬ್, ಅರುಣ್, ವಿಜಯ್ ನಾನೇ ಪಾಸ್ ಕಟ್ಟೆ. ವಿಜಯ್, ದೀಪಕ್ ಹಿ ಇಸ್ ಕಮ್ ಆಲ್ ದಿ ವೇ ಫ್ರಮ್ ಚೆನ್ನೈ. ನಮ್ಮ ಜೊತೆ ರೈಡ್ ಮಾಡ್ತಾವ್ರೆ. ಇವಾಗ ಬಂದು ರೋಹಿತ್, ನಮ್ಮ ಇನ್ನೂ ಇಬ್ರು ರೈಡರ್ ಬರಬೇಕು, ನಿಜಾಮ್ ಆಮೇಲೆ ಬಬ್ಲು ಅಂತ ಹೇಳ್ಬಿಟ್ಟು. ಹೈವೇಗೆ ಬಂದ್ವಿ. ಸಮ್ವೇರ್ ಅರೌಂಡ್ 127 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ ಸ್ನೇಹಿತರೆ. ಬಿಸಿಲು ಸ್ಟಾರ್ಟ್ ಆಗಿದೆ. ಮಳೆ ಎಲ್ಲೂ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ, ಮಳೆ ಎಲ್ಲೂ ಇಲ್ಲ. ಬಾಯ್ಸ್ ಎಲ್ಲ ಲೈನಪ್ಪಲ್ಲಿ ಇದ್ದಾರೆ, ನೋಡ್ಬೋದು. ನಮ್ಮ ಪ್ರಶಾಂತ್ ಕಡೆ ಬಂದು ನಮ್ಮ ಹಸೀಬು, ಅವನು KTM 390. ಇದು ಬಂದು ವಿಜಯ್, ಇದು ಸ್ಕಾಲಾ. ನಮ್ಮ ಅರುಣ್ ಬಂದು ರೋಹಿತ್. ನಿಂಜಾ ಅಲ್ಲಿ ನಮ್ಮ ದೀಪಕ್. ಮುಂದ್ಗಡೆ ಬಂದು ನಮ್ಮ ಲೀಡ್ ಮಿಸ್ಟರ್ ರಮೇಶ್. ಸೊ ಇನ್ನೂ ಇಬ್ರು ಬರಬೇಕು, ಇಬ್ರು ಬರ್ತಾವ್ರು ಹಿಂದ್ಗಡೆ. ಚುಮಾ ಚುಮಾ ಅನ್ನಿಸ್ತಾ ಇದೆಯಾ? ಮಳೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಎಲ್ಲರೂ ಟ್ಯಾಂಕು ಖಾಲಿ ಮಾಡ್ತವ್ರೆ. ಆಫ್ಟರ್ ರೈನ್ ದೇ ಆರ್ ರೈನಿಂಗ್. ಮಳೆಯಲ್ಲಿ ಜೊತೆಯಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ದಿ ಮಾನ್ಸೂನ್ ಸ್ಟಾರ್ಟೆಡ್. ದಿ ಮಾನ್ಸೂನ್ ಸ್ಟಾರ್ಟೆಡ್. ಕ್ರೇಜಿಯಾಗಿ ಹೊಡಿತಿದೆ ಮಳೆ. ಸೊ ನಮ್ಮ ನಿಜಾಮ್ ಅವರು ಇದ್ದಾರೆ. ನಿಜಾಮ್ ಅವರು ಫಸ್ಟ್ ಟೈಮು ರೈಡಲ್ಲಿ ಮಳೆಯಲ್ಲಿ ಮಾತ್ರ ಕ್ರೇಜಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ತವ್ರೆ. ರೈನ್ ಸೂಟ್ ಎಲ್ಲ ಹಾಕ್ಕೊಂಡು ಫಸ್ಟು ಟೈಮ್ ಅವರು. ಸೊ ನೆಕ್ಸ್ಟು ನಾವು ಪ್ರಾಬಬ್ಲಿ ನಾನು, ನಿಜಾಮು, ಆಮೇಲೆ ನಮ್ಮ RX ಗ್ರೂಪು ರೈಡ್ ಮಾಡ್ತೀವಿ. ನೆಕ್ಸ್ಟ್ ಮಂತಲ್ಲೇ ಪ್ಲ್ಯಾನ್ ಮಾಡ್ತಿದ್ದೀವಿ ಸ್ನೇಹಿತರ. ಆದರೆ ಇದೇನಿಲ್ಲ ಮಳೆ ನಮಗೆ. ಆ್ಯಕ್ಚುಲಿ ನೀವು ನೋಡೇ ಇರ್ತೀರ, ನಾವು ನಮ್ಮ ಮೊದಲಿನ ವೀಡಿಯೋಸಲ್ಲಿ, ಹಿಂದಿನ ವೀಡಿಯೋಸಲ್ಲಿ ನಾವೆಲ್ಲ ಹೆಂಗೆ ರೈಡ್ ಮಾಡ್ತಿದ್ವಿ, ನಾವು ಹೆಂಗೆ ರೈಡ್ ಮಾಡಿದ್ವಿ ಫುಲ್ ಮಳೆಯಲ್ಲಿ ಅಂತ ಹೇಳ್ಬಿಟ್ಟು. ಆದರೆ ಮಳೆ ಬರುತ್ತಾ ಇದೆ, ಲೈಟಾಗಿ ಬರ್ತಿದೆ ನಿಲ್ಕೊಳ್ತಾ ಇದೆ, ಬರ್ತಿದೆ ನಿಲ್ಕೊಳ್ತಾ ಇದೆ. ಅಷ್ಟೇನು ಮಳೆ ಇಲ್ಲ ಹೇಳ್ಕೊಳ್ಳೋಷ್ಟು. ನೋಡಿ ಬಿಸಿಲು. ನಮ್ಮ ಬಾಯ್ಸ್ ಎಲ್ಲ ನಮ್ಮ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮ ನಿಜಾಮ್ ರೇನ್ ಶೂಟ್ ಹಾಕ್ಬೇಕಾಗಿತ್ತು ಅಂತ ನಿಲ್ಸೆ ಬಾಯ್ಸ್ ಬಿಟ್ಟು ಓಡೋಗ್ಬಿಟ್ರು. ಹೇಳಿ ಸ್ನೇಹಿತರೆ, ನಮ್ಮ ಹೋಮ್ ಸ್ಟೇ ಬಂತು. ಹೋಮ್ ಸ್ಟೇಗೆ ಮುಂಚೆ ಸ್ವಲ್ಪ ಆಫ್ ರೋಡ್ ಮಾಡಿಕೊಂಡು ಜಾಲಿಯಾಗಿ ಹೋಗ್ತಾಯಿದ್ದೀವಿ.
ಬೆಸ್ಟು. ಸೊ ಎಲ್ಲರೂ ಸೇಫಾಗಿ ಬಂದಿದ್ದೀವಿ. ಆಮೇಲೆ ನಮ್ಮ ಕಾರ್ ಒಂದು ಬರಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ನಮ್ಮ ಜಾಗ. ಕ್ರೇಜಿಯಾಗಿದೆಯಲ್ಲ. ಮಳೆ ಬಂದುಬಿಟ್ರೆ ಅಂತೂ ಸ್ವರ್ಗ ಇದು. ಸ್ನೇಹಿತರೆ ಏ ಜಾಮ್ನೆ ಜೋಜಿ ಹಸೀಪ್ ಬಿಡ್ತಾ ಇಲ್ಲ. नहीं वहाँ सामने क्या करती देखो खड़को. ಹೋಮ್ ಸ್ಟೇ ರೀಚ್ ಆಗಿಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಕ್ವಿಕ್ಕಾಗಿ ವಾಕ್ ಆಗೋಣ ಅಂತ ನಿಂತ್ಕೊಂಡೆ. ನಿಮಗೆ ತೋರಿಸೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೋಮ್ ಸ್ಟೇದು ವ್ಯೂ ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಹೌ ದಿ ವ್ಯೂ ಇಸ್. ಸ್ವಿಮ್ಮಿಂಗ್ ಪೂಲ್ ಇದೆ, ಅದೇ ಕ್ರೇಜಿಯಾಗಿದೆ ಸ್ನೇಹಿತರೆ. ಅಲ್ಲಿರೋದು ನಮ್ಮ ರೂಮ್ಸು. ಗಾಡಿಗಳು ನಿಂತಿದೆ ನೋಡಿ, ಅಲ್ಲಿದೆ ಗಾಡಿಗಳು ನಿಂತಿದೆಯಲ್ಲ, ಅದೇ ನಮ್ಮ ರೂಮ್ಸು. ರೂಮ್ಸ್ ಎಲ್ಲ ಓಕೆ, ಅಷ್ಟು ನಿಮ್ಮ ಲಕ್ಸುರಿನೂ ಇಲ್ಲ, ಅಷ್ಟು ಓಕೆನೂ ಇಲ್ಲ, ಆದರೆ ಫೈನ್. ಸೊ ಇವ್ರು ಬಂದು ಒಂದೇ ಗಾಡಿಯಲ್ಲಿ ಇವತ್ತು ಎಕ್ಸ್ಪೆನ್ಸಲ್ಲಿ ಬಂದಿರೋದು. ವೆಲ್ ಸ್ನೇಹಿತರೆ, ಸಮಯ ಬಂದು 5 ಗಂಟೆ ಆಗ್ತದೆ. ಸುಮ್ಮನೆ ಒಂದು ವಾಕ್ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಏನು ಪ್ಲೆಸೆಂಟಾಗಿದೆ ಗೊತ್ತಾ ಕ್ಲೈಮೇಟು. ಸೊ ಇದೇ ನಮ್ಮ ಹೋಮ್ ಸ್ಟೇ. ಸೊ ರೂಮ್ಸ್ ಇದೆ ನೋಡ್ಬೋದು, ರೂಮ್ಸು. ಸೊ ಆಲ್ರೆಡಿ ಆಟ ಸ್ಟಾರ್ಟ್ ಆಗಿದೆ. ನಮ್ಮ ಅರುಣ್ದು, ರೋಹಿತ್, ವಿಜಯ್ದು. ಇವಾಗ ಪ್ಲ್ಯಾನ್ ಏನಂದರೆ ನಾವು ಇದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೈಲ್ವೆ ಟನಲ್ಗೆ. ಏನೋ ರೈಲ್ವೆ ಟನಲ್ ಹೆಸರದು ಏನೋ ಯಾದಗಿರಿ ಅಂತ ಇದೆ. ಹಾಂ, ಯಾದಗಿರಿ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಸ್ನೇಹಿತರೆ. ಈ ಹೋಮ್ ಸ್ಟೇ ಬಿಟ್ಟು ಹೋಗಿ ಮನಸ್ಸೇ ಬರ್ತಾಯಿಲ್ಲ, ಅಷ್ಟು ಪ್ಲೆಸೆಂಟ್ ಆಗಿದೆ. ಏನು ಹೇಳ್ತೀರಾ ಬಾಯ್ಸ್? ಹಾಂ, ಆ್ಯಂಬಿಯನ್ಸ್ ಮಾತ್ರ ಓಕೆ. ಕೊಟ್ಟಿರೋ ದುಡ್ಡಿಗೆ ವರ್ತ್ ಅನ್ಸುತ್ತಾ ಇದೆ ಸ್ನೇಹಿತರೆ. ಬರ್ತಾ ಇದ್ದೀವಿ ನಾವು ರೈಲ್ವೆ ಟನಲ್ಗೆ. ಹೆಲ್ಮೆಟ್ ಹಾಕ್ಕೊಂಡು ಕೂತಿದ್ದಾನೆ. ಏನಂದರೆ ಕಾರಲ್ಲೂ ಹೆಲ್ಮೆಟ್ ಬಿಚ್ಚಲ್ಲ ಅಂತವನೇ. ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅಂತ ರೋಹಿತ್ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅಂತ ಹೇಳ್ದವನೆ. ಮಾಡಿ ರೋಹಿತ್. ರೈನ್ ಆಲ್ಸೋ ರೈನ್ ಸೂಟ್ ಹಾಕೊಂಡು ಕೂತ್ಕೊಂಡ್ಬಿಡಿದ ಸ್ನೇಹಿತರೆ. ಹೇಳಪ್ಪ ಮಳೆ. ಆ 2-3 ಕಡೆ ಫುಲ್ ಕೈ ಕೊಡ್ತಲ್ಲ ಫುಲ್ಲು. ಎಲ್ಲ ಓಕೆ. ಇದು ಯಾಕೆ ನೀನ್ ಯಾಕೋ ಶೂ ಕವರ್ ಹಾಕೊಂಡಿಲ್ಲ? ಏನೋ ಜೋಶಲ್ಲಿ ಬಂದ್ಬಿಟ್ಟೆ ಇವಾಗ. ಹಂಗೆ ನಾಳೆವರೆಗೂ ಪಗಡೋ ಸಾಚಿ. ಓಕೆ. ಅಲ್ಲಿ ಗಾಡಿಗಳೆಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗ್ತಿದ್ದೀವಿ ಸ್ನೇಹಿತರೆ. ನೋಡ್ಬೋದು ಕಂಪ್ಲೀಟಾಗಿ ಫುಲ್ ಕೊಚ್ಚಿ ಆಗಿದೆ ರಸ್ತೆ. ಸೊ ನಾನು ಅರುಣ್
ನಮ್ಮ ಶೇಖು, ಎಹಸಾನ್, ರೋಹಿತ್ತು, ವಿಜಯ್ ಇಬ್ಬರಿದ್ದಾರೆ. ಇದೆಲ್ಲ ನೋಡಿ, ಎಲ್ಲ ಜೀಪ್ಗಳು ಹೋಗೋಕ್ಕೆ ಮಾತ್ರ ಇಲ್ಲಿ ವ್ಯವಸ್ಥೆ. ಯಾಕಂದರೆ ನಮ್ಮ ಗಾಡಿಗಳು ಬರಬಾರ್ದು ಅಂತ ಹೇಳ್ಬಿಟ್ಟು ಅಗ್ಬಿಟ್ಟು ಬಿದ್ದುಬಿಟ್ಟಿರ್ತಾರೆ. ನಮ್ಮ ಗಾಡಿ ಬಂದರೆ ಅವ್ರ ಬಿಸ್ನೆಸ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಒಂದು ಕಾನ್ಸೆಪ್ಟ್. ನೋಡ್ಬಾ ಹೆಂಗಿದೆ. ಶೇಖೋ, बुलडोजर संभालो तुम्हारी. ವಾಪಸ್ ಬಂದ ನಾವೀಗ. ಅಯ್ಯಯ್ಯೋ ಹೌದಾ? ದೂರ ಆಯ್ತು. ಜೀಪ್ ಇದ್ರೆ ಜೀಪ್ ಹಾಕೊಂಡು ಹೋಗ್ಬಿಡಿ, ಸುಮ್ಮನೆ ಟೈರ್ಡ್ ಆಗುತ್ತೆ. ಜೀಪ್ ಎಲ್ಲ ಐತಾ? ನೀವು ವಾಪಸ್ ಹೋಗ್ತಿದ್ರೆ ಹೋಗಿಲ್ವಾ? ನೀವು ಗಾಲಿಯಲ್ಲಿ ರೋಡ್ ಇದಲ್ಲ, ಆ ಟೈಪ್ ಹೋಗ್ಬಿಟ್ರೆ ಸಿಗ್ತದೆ ನೋಡಿ ನಿಮ್ಗೆ. ಹಾಂ, ಆದ್ರೂ ರಿಸ್ಕೆ ರೀ, ರೋಡ್ ಭಾಳ ದೂರ ಇದೆ. ನೀವು ಹೋಗಿಲ್ವಾ ಹಂಗಂದ್ರೆ? ವಾಪಸ್ ಬಂದು ಕಾಲ್ ಹಾಕತ್ತಿದ್ರ ಅದೆಲ್ಲ ಹುಳಗಳು ಹತ್ತಾವ್ತು ನಾವು ಸುಮ್ಮನೆ ಬಿಟ್ಟು ನಾವು. ಜಿಗಿನಿ ಹೌದಾ? ತಾನೇ ಇರ್ತಾವ. ಯಾವ್ರಣ? ಬೆಂಗಳೂರು ತುಂಬಾ ದೂರ ಇದೆ ಅಂತಾರಪ್ಪ, ಏನ್ ಮಾಡೋದು? ನಾ ಹಾಕೊಂಡು ಡ್ರೆಸ್ ಜಗತ್ತಾನೆ, ಹೆಲ್ಮೆಟ್ ಮೇಲೆ ತೊಗೊಂಡ್ರಲ್ಲ. ಪ್ಯಾನ್ ಕರ್ಲ ನೋಡು ಸಾಕಾಗಿದೆ. ಗಾಡಿ ಅರ್ಧ ಬಂದು ಅಲ್ಲೇ ನಿಲ್ಸ್ಬಿಟ್ಟು ಆ ಜಿಪ್ಲಾ ಅವ್ನ ಕೇಳ್ಬೇಕು. ಯಾರು ಇರ್ಲಿಲ್ಲ ಅಲ್ಲಿ. ಹಂಗೆ ಬ್ಲೈಂಡ್ ಆಗಿ ಹೋಗ್ತಾರೆ. ತುಂಬಾ ದೂರ ವಾಪಸ್ ಬರ್ತಾರೆ. ಅಣ್ಣಂದ ಬಿಸಿರಾಗ್ತೈತೆ. ಜಿಗಿನ ಕಚ್ಚಾರ್ರಿ ಅಲ್ಲಿ ಮುಂದೆ ಬರ್ಬೋ ಹಿಂಗಿಲ್ಲ ಅಣ್ಣ. ಡೌನ್ ಐತೆ, ಹೋಗಕ್ ಸ್ಪೀಡ್ ಹೋಗ್ತಾರೆ, ಬರ್ಬೇಕಾರ ಹತ್ತಕ್ಕಾಗಲ್ಲ. ಹೌದಾ? ಹೋಗ್ಬಿಡಿ ಸುಮ್ಮನೆ. ಯಾರು ಇಲ್ಲಲ್ಲ ಅಲ್ಲಿ, ಜೀಪ್ಗಳೇ ಇಲ್ವಲ್ಲ. ಕೇಳ್ಬೇಕು ಅಣ್ಣ. ನಾವು ಫ್ರೆಂಡ್ಸ್ ಇದ್ರೆ ಇಬ್ರು ಹತ್ಕೊಂಡು ಹೋಗ್ಬಿಟ್ರು ಬಡ್ಡಿ ಮಕ್ಕಳು. ಹೌದು, ನಾವು ನಡ್ಕೊಂತ ಹೋಗ್ಬೇಕು. ಅಲ್ಲಿ ಕಾರ್ ಹಚ್ಚಿದ್ವಿ ಎಲ್ಟಕ. ಎಟ್ಟಿಗ ನಿಮ್ದೇನಾ? ಕಾರಣ ಅದ ಕಾರ್ ಹಚ್ಚಿದ್ವಿ ನಾ ಅಲ್ಲಿ. ಈಗ ಗಾಳಿ ಹಿಡ್ದ ಹೋಗ್ಬೇಕಾ ಸಿಗತನ. ನೀವು ಯಾಕೆ ವಾಪಸ್ ಬಂದ್ರಿ ನೀವು? ಸಾಕಾಗಿ ಹೋದ್ಪ ನಮ್ಗೆ ಬರ್ಬೇಕು. ಅಲ್ಲಿ ಸ್ನೇಹಿತರೆ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಟನಲ್ ಹುಡ್ಕೊಂಡು ಹೋದರೆ ತುಂಬ ದೂರ ಹೋಗಬೇಕು, ಆಮೇಲೆ ಟೈಮು ಕತ್ಲಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಿದ್ದೀವಿ ಸ್ನೇಹಿತರೆ. ಆಗಲ್ಲ, ಸ್ಪಾಟ್ ಟಯರ್ಡ್ ಆಗಿಬಿಡ್ತೀವಿ ಆಮೇಲೆ. ಸಿಗಾಗುಂಟಾ? Let's go.